ಆಧುನಿಕತೆಯಲ್ಲಿ ನಶಿಸುತ್ತಿರುವ ನಮ್ಮ ಸಂಸ್ಕೃತಿ ಪರಂಪರೆ, ಅಂಗನವಾಡಿ ಮಕ್ಕಳ ಜೊತೆ ವಿನೂತನ ಕಾರ ಹುಣ್ಣಿಮೆ ಆಚರಣೆ. ಇಂದಿನ ಆಧುನಿಕ ಯಾಂತ್ರೀಕೃತ ಮೊಬೈಲ್ ಯುಗದಲ್ಲಿ ಮಕ್ಕಳು ನಮ್ಮ ಸಂಸ್ಕೃತಿ ಪರಂಪರೆಯನ್ನು ಮರೆಯುತ್ತಿದ್ದು, ಮಕ್ಕಳಿಗೆ ನಮ್ಮ ಭವ್ಯ ಪರಂಪರೆ, ನಮ್ಮ ಸಂಸ್ಕೃತಿಯನ್ನು ತಿಳಿಸಿಕೊಟ್ಟು ಉತ್ತಮ ಪ್ರಜೆಗಳನ್ನಾಗಿಸುವುದು ನಮ್ಮೆಲ್ಲರ ಕರ್ತವ್ಯವಾಗಿದ್ದು, ಈ ನಿಟ್ಟಿನಲ್ಲಿ ಕಾಗವಾಡ ತಾಲೂಕಿನ ಉಗಾರ್ಬುದ್ರು ಗ್ರಾಮದ ಅಂಗನವಾಡಿ ನಂಬರ್ 5ರ ಕಾರ್ಯಕರ್ತೆ ದೀಪಾ ಸೋನಾರ್ ಅವರ ಕಾರ್ಯ ನಿಜಕ್ಕೂ ಶ್ಲಾಘನೀಯವಾಗಿದೆ. ಹಳೆಯ ಕಾಲದ ಸಂಸ್ಕೃತಿ ಇಂದು ನಶಿಸಿ ಹೋಗುತ್ತಿರುವುದು ವಿಪರ್ಯಾಸವಾಗಿದ್ದು, ಅದನ್ನು ನಾವು ಈಗಿನ ಚಿಕ್ಕ ಮಕ್ಕಳಿಗೆ ತಿಳಿಸಿಕೊಟ್ಟರೆ ನಮ್ಮ ಭವ್ಯ ಸಂಪ್ರದಾಯವು ಮುಂದುವರೆದುಕೊಂಡು ಹೋಗುತ್ತದೆ. ಈ ನಿಟ್ಟಿನಲ್ಲಿ ಒಂದು ವಿನೂತನ ಮತ್ತು ವಿಶೇಷವಾದ ಕಾರ್ಯಕ್ರಮ ಬೆಳಗಾವಿ ಜಿಲ್ಲೆಯ ಕಾಗವಾಡ ತಾಲೂಕಿನ ಉಗಾರ್ಬುದ್ರು ಗ್ರಾಮದ ಅಂಗನವಾಡಿ ಕೇಂದ್ರ 5ರಲ್ಲಿ ನಡೆಯಿತು. ಚಿಕ್ಕ ಮಕ್ಕಳು ಮಣ್ಣಿನಿಂದ ಮಾಡಿದ ಎತ್ತುಗಳನ್ನು ತಂದು ಆರತಿ ಮಾಡಿ ನೃತ್ಯ ಮಾಡುತ್ತಾ ಪೂಜೆ ಮಾಡಿದ್ರು. ಅವುಗಳಿಗೆ ನೀರು ಹಾಗೂ ಮೇವು ಹಾಕುವ ಮೂಲಕ ನೈವೇದ್ಯ ನೀಡಿ ಪೂಜೆ ಪುನಸ್ಕಾರ ಮಾಡಿದ್ರು. ಅಂಗನವಾಡಿ ಕಾರ್ಯಕರ್ತೆ ದೀಪಾ ಸೋನಾರ್ ಅವರು ಮಕ್ಕಳಿಗೆ ನಮ್ಮ ಕಾರು ಹುಣ್ಣಿಮೆಯ ಸಂಸ್ಕೃತಿಯನ್ನು ವಿವರಿಸಿ ಸಿಹಿ ಹಂಚಿ ವಿನೂತನವಾಗಿ ಕಾರ ಹುಣ್ಣಿಮೆಯನ್ನು ಆಚರಿಸಿದ್ರು. ಈ ಸಂದರ್ಭದಲ್ಲಿ ಅಂಗನವಾಡಿಯ ಕಾರ್ಯಕರ್ತೆ ಶ್ರೀಮತಿ ದೀಪಾ ಸೋನಾರ್, ಶೀಲಾ ಕುರ್ವರ್, ಸಹಾಯಕಿಯರಾದ ಶಂಶಾದ್ ಜಮಖಾನೆ, ರಾಣಿ ಕಾಂಬಳೆ, ಪಾಲಕರಾದ ರಿಜ್ವಾನಾ ಪಾನಾರಿ, ಶಾಂತಾ ಮಡ್ಡಿ ಸೇರಿದಂತೆ ಅಂಗನವಾಡಿ 4 ಹಾಗೂ 5ರ ಮಕ್ಕಳು ಸಡಗರದಿಂದ ಕಾರ ಹುಣ್ಣಿಮೆಯ ಹಬ್ಬವನ್ನು ಆಚರಿಸಿ ಸಂಭ್ರಮಪಟ್ಟರು. ಅವರ ಈ ಕಾರ್ಯಕ್ಕೆ ಕಾಗವಾಡ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ಸಂಜೀವ್ ಕುಮಾರ್ ಸದಲ್ಗಿ, ಮೇಲ್ವಿಚಾರಕಿ ಸಾವಿತ್ರಿ ತಮದಡ್ಡಿ ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ. उशेर लगायचा. दोन जण को पाऊन पा दोन जण को दोन पाऊन पा वो उशेर का ध्यान ಮಾಡ್ತಾ ಮಾಡಿ पंच न्यूज़ उगार बुद्रुकದಿಂದ ಶೀತಲ್ ಕುಂಬಾರ್.